ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಷ್ಟದಲ್ಲಿ ಯಾರು ಇದ್ರೂ ಅವರನ್ನು ಕೈ ಹಿಡಿದು ಕಾಪಾಡಬೇಕು ಅಂತ ಮಾವಯ್ಯ ನಿಮಗೆ ಹೇಳ್ಕೊಟ್ಟಿರೋ ಸಂಸ್ಕಾರ ಅಂತಾಳೆ ವಿದ್ಯಾ. ಆ ಥರ ಎಲ್ಲ ಏನಿಲ್ಲ. ಆ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ನಾನು ಕಾಪಾಡ್ತಿದ್ದೆ, ಅಂಥದ್ರಲ್ಲಿ ನೀನು ಅಂತ ಸುಮ್ಮನಾಗ್ತಾನೆ ಭದ್ರಾ. ಎಷ್ಟೇ ಆಗಲಿ ನಮ್ಮಿಬ್ಬರ ಮಧ್ಯೆ 1000 ಸಮಸ್ಯೆ ಇರ್ಬೋದು, ಮನಸ್ತಾಪ ಇರ್ಬೋದು, ಆದ್ರೂ ನಾವಿಬ್ಬರು ಪ್ರೀತಿ ಮಾಡಿರೋರು ಅಲ್ವೇ? ಇಬ್ಬರು ಒಂದೇ ಜೀವ ಅಂತ ಅಂದ್ಕೊಂಡು ಬದುಕಿರೋರು. ಆ ಜೀವ ನೋವು ತಿಂತಿದೆ ಅಂದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗಕ್ಕಿಲ್ಲ ಅನ್ನೋ ಮಾತನ್ನು ಅಷ್ಟೇ ಸತ್ಯ. ನಮ್ಮ ವಿಚಾರ ಬಿಡಿ, ಹಾಗೆ ನಿಮ್ಮ ಕಣ್ಮುಂದ್ಗಡೆ ನಮ್ಮ ಹಟ್ಟಿಯವರು ಅಂಥ ಪರಿಸ್ಥಿತಿನಲ್ಲಿ ಇದ್ದಿದ್ರೆ ನೀವು ನೋಡಿಕೊಂಡು ಹಾಗೆ ಸುಮ್ಮನೆ ಇರ್ತಿದ್ರಾ ಅಂತಾಳೆ ವಿದ್ಯಾ. ಒಂದ್ಕಿಂತ ಅವರೆಲ್ಲ ನಮ್ಮ ಕುಟುಂಬದವರು ಅಂದ್ಮ್ಯಾಕೆ ಅವರನ್ನೆಲ್ಲ ಹೆಂಗೆ ಬಿಡೋಕ್ಕಾಯ್ತದೆ ಹೇಳು ಅಂತಾನೆ ಭದ್ರಾ. ನಮ್ಮ ಹಟ್ಟಿಯವರು 1000 ಬದುಕಿನ ಮದುವೆ ಹೋರಾಡ್ತಿದ್ರೆ ಅದನ್ನು ನೋಡಿಕೊಂಡು ನಾನು ಹೆಂಗೆ ಸುಮ್ಮನೆ ಇರಲಿ? ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಶತ್ರುನೇ ಆಗಿದ್ರೂ ಅವರನ್ನು ಹುಷಾರಾಗಿ ಇರಿಸಬೇಕಾಗಿರೋದು ಒಬ್ಬ ಡಾಕ್ಟರ್ ಕರ್ತವ್ಯ. ಈ ಹಟ್ಟಿ ಸೊಸೆಯಾಗಿ ಒಬ್ಬಳು ಡಾಕ್ಟರ್ ಓದ್ತಾ ಇರೋ ವಿದ್ಯಾರ್ಥಿಯಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಟ್ಟೆಯ ಅಂತಾಳೆ ವಿದ್ಯಾ. ಅಲ್ಲಿಂದ ಹೋಗ್ತಾಳೆ. ಈಚೆ ಈಶ್ವರಿ ಚಿತ್ರ ರೂಮಲ್ಲಿರ್ತಾರೆ. ಆಗ ಸುಭಾಷ್ ಅಮ್ಮ ಅಮ್ಮ ಅಂತ ಕರಿತಾ ಬಂದು ರೂಮ್ ಡೋರ್ನ ಲಾಕ್ ಮಾಡಿ, ಅಮ್ಮ ಇಷ್ಟು ದಿನ ನನ್ನ ಬಾಳಿಗೆ ಮುಳ್ಳಾಗಿದ್ಲಲ್ಲ ಆ ಚಂಪನಿಂದ ನನಗೆ ಪೂರ್ತಿಯಾಗಿ ಬಿಡುಗಡೆ ಸಿಕ್ಕೋಯ್ತು. ನಾವಿಬ್ಬರು ಮ್ಯೂಚುವಲ್ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ವಲ್ವ, ಅದು ಕೂಡ ಸಿಕ್ಕೋಯ್ತು. ಲಾಯರ್ ಫೋನ್ ಮಾಡಿದ್ರು, ಇನ್ನು ಆರ್ಡರ್ ಕಾಪಿ ಬರೋದು ಒಂದೆಯ ಬಾಕಿ ಅಂತಾನೆ ಸುಭಾಷ್ ಎಂಥ ಸಂತೋಷ ಸುದ್ದಿ ಹೇಳ್ದ ಭಗವಂತ. ಹಿಂಗೆಯ ಕಣ್ಲ ಕೊಡೋಕೆ ಶುರು ಮಾಡಿದ ಮೇಲೆ ಒಂದ್ರ ಹಿಂದೆ ಒಂದು ಕೊಡ್ತಾನೆ ಇರ್ತಾನೆ ಅಂತ ಕೇಳಿದ್ದೆ, ಈಗ ಅದನ್ನು ಅನುಭವಿಸ್ತಿದ್ದೀನಿ ನೋಡು ಸುಭಾಷ. ಆ ಅನಿಷ್ಟ ನಿನ್ನ ಬಾಳಿಂದ ದೂರ ಆಗಿದ್ದೆ ತಡ, ನಿನ್ನ ಬಾಗಿಲು ತೆರ್ಕೊಂಡೇ ಬಿಡ್ತಲ್ಲ ಅಂತಾರೆ ಈಶ್ವರಿ. ಏನು ಹೇಳ್ತಿದ್ಯಮ್ಮ, ನನಗೆ ಅರ್ಥ ಆಗಲಿಲ್ಲ ಅಂತಾನೆ ಸುಭಾಷ್. ನೋಡು ಸುಭಾಷ, ಇಷ್ಟು ದಿನ ನಿನ್ನ ಜೀವನದಲ್ಲಿ ಬರೀ ಕೆಟ್ಟದೇ ಆಯ್ತಾಯಿತ್ತು. ನೀನೇನೇ ಮಾಡ್ಕೊಂಡು ಹೋದ್ರೂ ಅದರಿಂದ ಎಡವಟ್ಟಾಗಿ ಸುತ್ತಿ ಬಳಸಿ ನಿಂತಾವಾಗೆ ಬರ್ತಿತ್ತು. ಆದರೆ ಈಗ ನಿನ್ನ ಟೈಮ್ ಸಂದಾಗಿ ಶುಕ್ರ ದಶೆ ಶುರುವಾಗದೆ, ಅದಕ್ಕೆಯ ನೀನು ಮುಟ್ಟಿದ್ದೆಲ್ಲ ಚಿನ್ನ ಆಯ್ತದೆ. ಅದೃಷ್ಟ ನಿನ್ನನ್ನು ಹುಡ್ಕೊಂಡು ಬಂದಿದೆ. ಅಂದಂಗೆ ಆ MLA ಸಂಪತ್ ಕುಮಾರ್ ಮನೆಗೆ ಬಂದಿದ್ದ ಅಂತಾರೆ ಈಶ್ವರಿ. ಅವನು ಬರೋದಕ್ಕೂ ಅದೃಷ್ಟ ನನ್ನನ್ನು ಹುಡ್ಕೊಂಡು ಬರೋದಕ್ಕೂ ಏನು ಸಂಬಂಧ ಅಂತಾನೆ ಸುಭಾಷ್. ಸಂಬಂಧ ಇದೆ ಕಣ್ಲ. ಆ MLA ಸಂಪತ್ ಕುಮಾರ್ ಒಂದು ವಿಷಯ ಹೇಳ್ದ ಅಂತ, ತನ್ನ ಮಗಳಿಗೆ ಡಿವೋರ್ಸ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ಹೆಂಡತಿ ಸತ್ತಿರೋರು, ಡಿವೋರ್ಸ್ ಆಗಿರೋರು ಯಾರಾದರೂ ಬಾಳ್ ಕೊಡ್ತೀನಿ ಅಂತ ಮುಂದೆ ಬರೋದಿದ್ರೆ ಹೇಳಿ ಗೌಡ್ರೆ ಅಂದಿದ್ದನ್ನು ಹೇಳಿ. ಹಂಗಿದ್ಮ್ಯಾಕೆ ಆ ಹುಡುಗಿನ ಮದುವೆ ಆಗೋಗೊಂಡು ನೀನೇ ಯಾಕ್ಲ ಆಗಬಾರ್ದು? ನೋಡು ಸುಭಾಷ, ಆ ಸಂಪತ್ ಕುಮಾರ್ ಕೈ ಹಿಡ್ದೆ ಅನ್ಕೋ, ಅವತ್ತಿಂದಲೇ ನಿನ್ನ ರಾಜಯೋಗ ಶುರುವಾಯಿತು ಅಂತ ಅರ್ಥ. ಶಿವರಾಮೇಗೌಡರ ನೆರಳಲ್ಲಿ ನಿನ್ನನ್ನು ಯಾವ ಜಾಗದಲ್ಲಿ ಕುಂಡ್ರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ನೋ ಆ ದಾರಿ ನನಗೆ ಸಲೀಸಾಗೋಯ್ತದೆ. ಆಮೇಲೆ ನೀನು ಅಂದ್ಕೊಂಡಂಗೆ ಬದುಕೋಕೆ ಈ ಸಂಪತ್ ಕುಮಾರು ನಿನ್ನ ದಾರಿಗೆ ಹೂವು ಹಾಕ್ಕೊಂಡು ಹೋಯ್ತವನೇ ಕಣ್ಲ. ಇಲ್ಲಿ ಗಂಟ ನೀನು ಹೇಳಿದ್ದನ್ನು ನಿನ್ನ ದೊಡ್ಡಪ್ಪ ಒಪ್ಕೋತಾ ಇರಲಿಲ್ಲ, ಆದರೆ ಈಗ ಅವರಿಗೆ ನಿನ್ನ ಬಗ್ಗೆ ಇರೋ ಅಭಿಪ್ರಾಯನೇ ಬೇರೆ ಅಂತಾಳೆ ಈಶ್ವರಿ. ಅದಕ್ಕೆ ಅಂತಾನೆ ಸುಭಾಷ, ಅದನ್ನೇ ಬಂಡವಾಳ ಮಾಡಿಕೊಂಡು ಅವ್ರ ತಾವನೆಯ ದಾಳ ಎರಳಿಸ್ತೀನಿ. ನೀನು ಅವಳನ್ನು ಮದುವೆ ಆಗೋಕ್ಕೆ ಸಿದ್ಧವಾಗಿರು ಅಂತಾರೆ ಈಶ್ವರಿ. ಈಚೆ ಹೋಟೆಲಲ್ಲಿ ಮ್ಯಾನೇಜರ್, ಈ ಕೆಲಸಗಾರರು ಬಂದಿಲ್ಲ ಅಂದರೆ ತಲೆ ಕೆಟ್ಟು ಗೊಬ್ಬರ ಆಯ್ತದೆ, ಒಬ್ಬರು ಬಂದಿಲ್ಲ ಅಂದರೆ ಅಂತ ಅರ್ಧ ಕೆಲಸ ನಿಂತೋಯ್ತದೆ. ಅವ್ರು ಆರ್ಡ್ರ್ ಕೊಟ್ಟು ಕಳ್ಸಪ್ಪ, ಎಷ್ಟು ಹೊತ್ತು ಕಾಯಬೇಕು ಅವರು ಅಂತ ಕೂಗ್ತಾರೆ. ಆಗ ವಿದ್ಯೆ ಬಂದು ನಮಸ್ಕಾರ ಅಣ್ಣ ಅಂತಾಳೆ. ವಿದ್ಯಾ, ಹೆಂಗಿದ್ಯವ್ವ, ಈಗ ನಿನ್ನ ಕಾಲು ಹುಷಾರಾಯ್ತಾ ಅಂತಾರೆ ಮ್ಯಾನೇಜರ್. ಹ್ಞೂ ಅಣ್ಣ, ಒಸಿ ಓಡಾಡ್ಬೋದು ಅಂತಾಳೆ ವಿದ್ಯಾ. ಅಲ್ಲ ಕಣವ, ಇನ್ನೂ ಒಂದು ಸ್ವಲ್ಪ ದಿನ ಸುಧಾರಿಸ್ಕೊಳ್ಳೋದು ಬಿಟ್ಟು ಈಗಲೇ ಯಾಕೆ ಬರೋಕೋದೆ? ಸಂದಾಗಿ ಕಾಲು ಹುಷಾರು ಮಾಡ್ಕೋಬೇಕು ತಾನೇ ಅಂತಾರೆ ಮ್ಯಾನೇಜರ್. ಅಲ್ಲ ಅಣ್ಣ, ಇನ್ನೂ ಎಷ್ಟು ದಿನ ಅಂತ ಹಾಸಿನಲ್ಲಿ ಕೂತ್ಕೊಳ್ಳೋಕ್ಕಾಯ್ತದೆ ಹೇಳಿ? ಈಗೇನೂ ತೊಂದರೆ ಇಲ್ಲ, ಅದಕ್ಕೆ ಇವತ್ತಿಂದ ಕೆಲಸ ಮಾಡುವ ಅಂತ ಬಂದೆ ಅಂತಾಳೆ ವಿದ್ಯಾ. ನೋಡವ, ಕೆಲಸದ ಸುದ್ದಿ ಬಿಡು, ಮೊದಲು ಆರೋಗ್ಯ ಮುಖ್ಯ. ಅಲ್ಲ, 2 ವಾರ ಕಾಲು ಊರಬಾರ್ದು ಅಂತ ಹೇಳಿದ್ದೆ ಅಲ್ವೇ ಅಂತಾರೆ ಮ್ಯಾನೇಜರ್. ಅದು ಅಣ್ಣ ಹೇಳಿದ್ರು, 2 ವಾರ ಆಯ್ತಲ್ಲ ಅದಕ್ಕೆ ಬಂದೆ ಅಂತಾಳೆ ವಿದ್ಯಾ. ಇನ್ನು 1 ವಾರ ರೆಸ್ಟ್ ತಗೋಬೋದಿತ್ತಲ್ವ ಅಂತಾರೆ ಮ್ಯಾನೇಜರ್. ಸರ್, ಪಾರ್ಸೆಲ್ ಹೇಳಿ. 1 ಅವರ್ ಆಯ್ತಲ್ಲ ಸರ್ ಅಂತಾರೆ ಕಸ್ಟಮರ್. ಲೋ ಪದ್ದು, ಪಾರ್ಸೆಲ್ ಹೇಳಿ ಎಷ್ಟೊತ್ತಾಯ್ತೋ, ಏನೋ ಮಾಡ್ತಿದ್ಯಾ ಅಂತಾರೆ ಮ್ಯಾನೇಜರ್. ಆಗ ಕಸ್ಟಮರ್, ಆರ್ಡರ್ ತಗೊಳ್ಳೋಕ್ಕೂ ಮುಂಚೆ ಲೇಟ್ ಆಗುತ್ತೆ ಅಂತ ಹೇಳಬೇಕು ತಾನೇ ಅಂತಾರೆ. ಅಯ್ಯೋ ಅಣ್ಣ, ಕೆಲಸದವ್ರು ಇಲ್ಲದೆ ಇಷ್ಟೊಂದು ಸಮಸ್ಯೆ ಆಗ್ತೈತೆ, ಆದರೂ ನನಗೆ ರೆಸ್ಟ್ ತೊಗೊಳ್ಳಿ ಅಂದಿದ್ರಲ್ಲ ಅಣ್ಣ. 1 ನಿಮಿಷ ಇರಿ, ನಿಮ್ಮ ಪಾರ್ಸೆಲ್ನ ನಾನೇ ತಂತೀನಿ ಅಂತ ವಿದ್ಯಾ ಪಾರ್ಸೆಲ್ ತೊಗೊಂಡು ಬಂದು ಕೊಡ್ತಾಳೆ. ಅಣ್ಣ, ಈಗ ನಾನು ಸಂದಾಕಿವ್ನಿ, ಕೆಲಸ ಮಾಡ್ತೀವ್ನಿ ಅಂತಾಳೆ ವಿದ್ಯಾ. ಆಯ್ತು ಕಣವ, ಹೊಸಿ ದಿನ ಸಪ್ಲೈ ಅಂತ ಜಾಸ್ತಿ ಓಡಾಡಬೇಡ, ಪಾರ್ಸೆಲ್ ಕೌಂಟರ್ನಾಗೆ ನಿಂತ್ಕೊಂಡು ಪಾರ್ಸೆಲ್ ಮಾತ್ರ ಮಾಡು ಸಾಕು ಅಂತಾರೆ ಮ್ಯಾನೇಜರ್. ಸರಿ ಅಣ್ಣ ಅಂತಾಳೆ ವಿದ್ಯಾ.
ಈಚೆ ಶಿವರಾಮೇಗೌಡರು ಪೇಪರ್ ಓದ್ತಾ ಕೂತಿರ್ತಾರೆ. ಆಗ ಈಶ್ವರಿ ಬಂದು, ಬಾವ ನಿಮ್ಮ ತಾವ ಒಂದು ವಿಷಯ ಮಾತಾಡಬೇಕಾಗಿತ್ತು ಅಂತಾಳೆ. ಅದೇನು ಹೇಳವ ಅಂತಾರೆ. ಆಗ ಚಂಪಾ ಗೌಡ್ರಿಗೆ ಕಾಫಿ ತಂದು ಕೊಡ್ತಾಳೆ. ಹಾಗೆ ಮನೆಯವರೆಲ್ಲರೂ ಬರ್ತಾರೆ. ಬಾವ, ಇದು ಮನೆಯವರಿಗೆ ಸಂಬಂಧಪಟ್ಟ ವಿಷಯ. ನೀವು ಅತ್ತೆ ಅಕ್ಕ ಮನೆಯವರಿದ್ರೆ ಸಾಕು ಅಂತ ಈಶ್ವರಿ ಹೇಳುವಾಗ ಚಂಪಾ ಅಲ್ಲಿಂದ ಹೊರಡ್ತಾಳೆ. ಆಗ ಶಿವರಾಮೇಗೌಡರು, ನಿಂತ್ಕೊಳ್ಳವ ಚಂಪಾ ಅಂತಾರೆ. ನೋಡಿ ಈಶ್ವರಿ, ನಾನು ನಿನ್ಗೆ ಅವತ್ತೇ ಹೇಳಿವ್ನಿ, ಚಂಪಾ ಈ ಮನೆ ಸೊಸೆ ಅಂತ. ನೀನೇನೇ ಮಾತಾಡೋದಿದ್ರು ಅವಳು ಮುಂದ್ಗುಟ್ಟನೆ ಮಾತಾಡು ಅಂತಾರೆ. ಸರಿ ಬಾವ, ಸುಭಾಷ ಬದಲಾಗಬೇಕು, ಅವನಿಗೂ ಜವಾಬ್ದಾರಿ ಬರಬೇಕು ಅಂತ ನೀವು ಶಿಕ್ಷೆ ಕೊಟ್ಟಿದ್ರಿ. ನೀವು ಆಸೆ ಪಟ್ಟಂಗೆ ನಮ್ಮ ಸುಭಾಷ ಬದಲಾಗವನೆ. ನಮ್ಮವರು ಸಂಬಂಧ ಅಂತ ಅದಕ್ಕೆ ಬೆಲೆ ಕೊಟ್ಕೊಂಡು ನಮ್ಮ ಭದ್ರನಂಗೆ ಬದುಕ್ತಾವನೆ. ಮುಂದಕ್ಕೂ ಅವನು ಹಾಗೆ ಇರಬೇಕು ಅಂದರೆ ನಾವು ಹಾಗಿರೋಕೆ ಜವಾಬ್ದಾರಿ ತಗೋಬೇಕಲ್ವೇ ಅಂತಾಳೆ ಈಶ್ವರಿ. ಅಂದರೆ ಏನು ಮಾಡಬೇಕು ಹೇಳು ಅಂತಾರೆ ಶಿವರಾಮೇಗೌಡರು. ಸುಭಾಷ್ನಿಗೆ ಇಷ್ಟ ಇತ್ತೋ ಇಲ್ವೋ, ಆದರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇವಳು ಕುತ್ತಿಗೆಗೆ ತಾಳಿ ಕಟ್ದ, ಜೊತೆಗೆ ಬಾಳ್ತೀನಿ ಅಂತಲೂ ಒಪ್ಕೊಂಡ. ಆದರೆ ಅಂಥವನ ಜೊತೆ ನಾನು ಬಾಳಕ್ಕಿಲ್ಲ ಅಂತ ಹೇಳಿ ಇವಳೇ ಸಂಬಂಧ ಕಳ್ಕೊಂಡವಳೆ ಅಂದಮ್ಯಾಕೆ ಇನ್ನೂ ನನ್ನ ಮಗನ ಒಂಟಿಯಾಗಿಬಿಟ್ರೆ ಅವನ ಫ್ರೆಂಡ್ಸ್ಗಳ ಜೊತೆ ಸೇರಿ ಅವನು ಹಾಳಾಗೋಯ್ತವನೆ. ಅದಕ್ಕೆಲ್ಲವ ಅವಕಾಶ ಮಾಡಿಕೊಡ್ಬಾರ್ದು ಬಾವ. ಅವನಿಗೂ ಒಂದು ಮದುವೆ ಅಂತೆಲ್ಲ ಮಾಡಿ ಸಂಸಾರ ಅಂತಾದರೆ ಬೇರೆ ಕಡೆ ಗಮನ ಹೋಗೋಕ್ಕಿಲ್ಲ ಅಲ್ವೇ ಅಂತಾಳೆ ಈಶ್ವರಿ. ಸರಿ ಬಿಡು, ಡೈವರ್ಸ್ ಆಗದೆ ಅಂದಮ್ಯಾಕೆ ಅವನೇ ಒಂಟಿಯಾಗಿರಬೇಕು, ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಿದ್ರಾಯ್ತು ಅಂತಾರೆ ಶಿವರಾಮೇಗೌಡರು. ಬಾವ, ಹುಡುಗಿ ಏನೋ ರೆಡಿ ಅವಳೆ ಬಾವ, ನೀವು ಒಪ್ಕೋಬೇಕು ಅಷ್ಟೇಯ ಅಂತಾಳೆ ಈಶ್ವರಿ. ಹುಡುಗಿ ಇದ್ದಾರಾ? ಯಾರದು ಅಂತಾರೆ ಶಿವರಾಮೇಗೌಡರು. ಅದೇ ಬಾವ, ನಿನ್ನೆ MLA ಸಂಪತ್ ಕುಮಾರ್ ಅವರು ನಿಮ್ಮನ್ನು ನೋಡೋಕ್ಕೆ ಬಂದಿದ್ರಲ್ಲ, ಅವ್ರ ಮನೆ ಹುಡುಗಿ ಅಂತ ಈಶ್ವರಿ ಹೇಳಿದಾಗ ಚಂಪಾ ಕೈಯಲ್ಲಿದ್ದ ತಟ್ಟೆ ಕೆಳಗಡೆ ಬೀಳುತ್ತೆ. ಅವ್ರ ಮಗಳಿಗೂ ಡಿವರ್ಸ್ ಆಗದೆ, ಡಿವರ್ಸ್ ಆಗಿರೋ ಹುಡುಗಿನೇ ಹುಡುಕ್ತಾರಲ್ವೇ. ಹೆಂಗಿದ್ರೂ ಗೊತ್ತಿರುವರೆಯ, ಇಬ್ಬರು ಜೀವನದಲ್ಲಿ ನೊಂದವ್ರೆ, ಇಬ್ಬರು ಮದುವೆ ಆದರೆ ಅರ್ಥ ಮಾಡಿಕೊಂಡು ಸಂದಾಗಿರ್ತಾರೆ ಅಂತ ಅಟ್ಟಯ್ಯ ಬಾವ ಅಂತಾಳೆ ಈಶ್ವರಿ. ಅಲ್ವೇ, ಡೈವರ್ಸ್ ಆಗಿ ನೆಟ್ಟಿಗೆ ಇನ್ನೂ 2 ದಿನ ಆಗಿಲ್ಲ, ಆಗಲೇ ಮದುವೆ ಮಾಡೋಕ್ಕೆ ಹೊರಟಿದ್ಯಲ್ಲೇ, ಏನೋ ಕೆಟ್ಟಗಳಿಗೆ ನಡಬಾರ್ದು ನಡೆದೋಗದೆ, ಅದಕ್ಕೆ ಆ ಥರ ಮಾಡಿದರೆ ಹೆಂಗೇಳು ಅಂತಾರೆ ಅಜ್ಜಿ. ಅಯ್ಯೋ ಅತ್ತಿಗೆ, ಇದೇನು ಹಿಂಗೆ ಹೇಳ್ತಿದ್ಯಾ? ಮನೇಲಿ ಚಂಪಾ ಇರಬೇಕಾದ್ರೆ ಹಿಂಗೆಲ್ಲ ಹೆಂಗೆ ಯೋಚನೆ ಮಾಡ್ತೀಯಾ ಅಂತಾಳೆ ಸಾವಿತ್ರಿ. ಓಹೋಹೋ, ಇದೇ ಚಂಪಾ ನನ್ನ ಮಗನ ಕುಟ್ಟೆ ಬಾಳಕ್ಕಿಲ್ಲ ಅಂದಾಗ ನೀನು ಯಾಕೆ ಸುಮ್ಮಕ್ಕಿದ್ದೆ ಅಂತಾರೆ ಈಶ್ವರಿ. ಅದು ಹಂಗಲ್ಲ ಅತ್ತಿಗೆ ಅಂತಾಳೆ ಸಾವಿತ್ರಿ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಇದು ನಮ್ಮ ಸ್ವಂತ ವಿಷಯ, ನನ್ನ ಮಗನ ವಿಷಯ. ಇದರಲ್ಲಿ ಯಾರು ತಲೆ ಹಾಕದೆ ತೆಪ್ಪಗಿದ್ರೆ ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ಇವಳಿಗೂ ನನ್ನ ಮಗನಿಗೂ ಸಂಬಂಧ ಇಲ್ಲ ಅಂತ ಕೋರ್ಟೇ ತೀರ್ಪು ಕೊಟ್ಟೈತೆ ಅಂದಮೇಕೆ ಇವಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತಾರೆ ಈಶ್ವರಿ. ಅದೇನೋ ಸರಿ ಈಶ್ವರಿ, ಸಂಪತ್ ಕುಮಾರನ ಮಗಳನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ನಿನ್ನ ಮಗ ಒಪ್ಕೋಬೇಕಲ್ಲ ಅಂತಾರೆ ಶಿವರಾಮೇಗೌಡರು. ಈ ವಿಷಯನ ನಾನು ಅವನು ಮಾತಾಡಿದೆ ಬಾವ, ಅವನು ದೊಡ್ಡಪ್ಪ ಹೆಂಗೆ ಹೇಳ್ತಾರೋ ಹಾಗೆ ಅಂತ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟ. ಅದಕ್ಕೆ ಬಾವ, ಈಗ ನೀವು ಸಂದಾಕೆ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತಾರೆ ಈಶ್ವರಿ. ಸರಿ ಈಶ್ವರಿ, ಸಂದಾಗೆ ಯೋಚನೆ ಮಾಡಿ ನಿನಗೆ ಹೇಳ್ತೀನಿ ಅಂತಾರೆ ಶಿವರಾಮೇಗೌಡರು. ನನ್ನ ಮಗನ ಭವಿಷ್ಯನ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬನ್ನಿ ಬಾವ. ಅವನು ನಿಮ್ಮನ್ನೇ ನಂಬ್ಕೊಂಡವನೇ, ನೀವೇ ಅವನನ್ನು ಒಂದು ದಡ ಸೇರಿಸಬೇಕು ಅಂತ ಈಶ್ವರಿ ಹೇಳಿದಾಗ ಸರಿ ಈಶ್ವರಿ ಅಂತ ಶಿವರಾಮೇಗೌಡರು ಅಲ್ಲಿಂದ ಹೋಗ್ತಾರೆ. ಆಗ ಸಾವಿತ್ರಿ ಈಶ್ವರಿನೇ ನೋಡ್ತಾ, ಏನಮ್ಮ ಈಶ್ವರಿ, ಮಗನ ಬಾಳು ಸಂದಾಗಬೇಕು ಅಂತ ಹೊಸ ಪ್ಲ್ಯಾನೇ ಹಾಕಿದ್ಯಾ ಅಂತ ಯೋಚನೆ ಮಾಡ್ತಾಳೆ. ಆಗ ಈಶ್ವರಿ ಸಾವಿತ್ರಿನೇ ನೋಡ್ತಾ, ಬರೀ ಪ್ಲ್ಯಾನ್ ಮಾಡೋದಲ್ವೇ, ನನ್ನ ಮಗನ ಮದುವೆ ಎಲ್ಲಿ ಹೆಂಗೆ ಮಾಡಬೇಕು ಅಂತ ಈ ಈಶ್ವರಿಗೆ ಸಂದಾಗ ಗೊತ್ತದೆ, ಹಾಗೆ ಮಾಡ್ತಿರ್ತೀನಿ ಅಂತ ಯೋಚನೆ ಮಾಡ್ತಾರೆ. ಪ್ಲ್ಯಾನ್ ಮಾಡೋದು ಸುಲಭ ಈಶ್ವರಿ, ಆದರೆ ಅದು ನೆರವೇರೋದು ಸುಲಭ ಅಲ್ಲ ಅಂತ ಸಾವಿತ್ರಿ ಯೋಚನೆ ಮಾಡ್ತಾಳೆ. ನೋಡ್ತಾ ಇರು, ಇನ್ಮೇಲೆ ನೆಕ್ಸ್ಟ್ ನಡೆಯೋದು ಈ ಮನೇಲಿ ನನ್ನ ಮಗನ ಮದುವೆನೇ, ಅದು ನಿನ್ನ ಕಣ್ಣು ಮುಂದೆನೇ ಹೊಟ್ಟೆ ಉರಿಯುವಂಗೆ ಮಾಡ್ತೀನಿ ಅಂತ ಈಶ್ವರಿ ಯೋಚನೆ ಮಾಡ್ತಾಳೆ. ಈಚೆ ವಿನಂತಿ ಸಾವಿತ್ರಿ ಹತ್ರ ಗಾಳಿ ಬಂದ ಕಡೆ ತೂರ್ಕೊಳ್ಳೋದು ಅಂತ ನಿಮ್ಮ ಅತ್ತಿಗೆ ನೋಡಿ ಹೇಳಿಬೇಕು ಕಣವ. ಅಲ್ಲ, ನಮ್ಮ ಆರೋಗ್ಯ ವಿಚಾರಿಸೋಕೆ ಬಂದ MLA ಅವ್ರ ಮಗಳ ವಿಷಯ ಹೇಳಿದರು ಅಂದ ತಕ್ಷಣ ಅವರಿಗೆ ಗಾಳ ಹಾಕ್ತಾರೆ ಅಂದಮೇಕೆ
ಯಪ್ಪ, ಇನ್ನೆಂಥ ಕ್ರಿಮಿನಲ್ ಇರಬೇಕು ಅಂತ ನೀನೇ ಯೋಚನೆ ಮಾಡು ಅಂತಾಳೆ ವಿನಂತಿ. ಅದರಲ್ಲಿ ಯೋಚನೆ ಮಾಡೋ ಮಾತೇ ಇಲ್ಲ. ಬಿಂದ್ ಮನೇಲಿ ಗಾಳ ಎಳೆಯೋರು ಇರ್ತಾರೆ, ಆದರೆ ಇವಳು ಬೆಂಕಿ ಹಚ್ಚಿಬಿಟ್ಟು ಗಾಳ ಎಳೆಯೋಳು ಅಂತಾಳೆ ಸಾವಿತ್ರಿ. ಮನೆಯೊಳಕ್ಕೆ ಬರೋಕ್ಕಾಗಿಲ್ಲ ಅನ್ನೋ ಸುಭಾಷ ಮನೆಯೊಳಕ್ಕೆ ಬಂದ. ಇನ್ನಿವರು ಶೆಡ್ಡೆ ಪರ್ಮನೆಂಟ್ ಅಡ್ಡ ಅಂದ್ಕೊಂಡಿದ್ರೆ ಇವರು ಒಳಗೆ ಬಂದರು. ಇಂಥವ್ರನ್ನೇ ಹಿಡ್ದು ನಿಲ್ಸೋಕ್ಕಾಯ್ತಿಲ್ಲ, ಅಂಥದ್ರಲ್ಲಿ MLA ಮಗಳನ್ನೇನಾದರೂ ಸೊಸೆ ಮಾಡ್ಕೊಂಡು ಬಂದರು ಅಂತ ಇಟ್ಕೋ, ಆನೆ ಸರ್ಪಳಿನೇ ತರಬೇಕಾಯ್ತದೆ ಕಟ್ಟಾಕಕ್ಕೆ. ಆಮೇಲೆ ನಮ್ಮಿಬ್ಬರಿಗೂ ಕವಡೆ ಕಾಸಿಗೂ ಬೆಲೆ ಇಲ್ದಂಗೆ ಮಾಡಿ ಹಾಕಿ ರುಬ್ಬಿಡ್ತಾವಳಷ್ಟೇಯ ಅಂತಾಳೆ ವಿನಂತಿ. ನೋಡೆ, ಅವಳು ಯೋಚನೆ ಮಾಡಿರೋದು ಬರೀ ಮದುವೆ ಬಗ್ಗೆ ಮಾತ್ರ ಅಲ್ಲ, ಆ ಮದುವೆ ಹೆಸರಲ್ಲಿ ಅಧಿಕಾರದ ಮೆಟ್ಲು ಹತ್ತೋ ಅವಕಾಶದ ಬಗ್ಗೆ. ಆದರೆ ಅಷ್ಟು ಸುಲಭವಾಗಿ ಆ ಮೆಟ್ಲನ್ನು ಹತ್ತಕ್ಕಾಗಲ್ಲ, ಯಾಕಂದರೆ ನಮ್ಮಣ್ಣ ಅಷ್ಟು ಸುಲಭವಾಗಿ ಅದನ್ನು ಒಪ್ಕೊಳ್ಳೋಕ್ಕಿಲ್ಲ ಅಂತಾಳೆ ಸಾವಿತ್ರಿ. ಏ ಸಾವಿತ್ರಿ, ನೀನು ಎಲ್ಲಿದ್ದೀಯ ತಾಯಿ? ಮೊದಲಾಗಿದ್ದರೆ ನೀನು ಹೇಳಿದ್ದು ಆಯ್ತಿತ್ತು. ಆದರೆ ಯಾವಾಗಿಂದ ಮದ್ದು ತಂದು ಅವನು ದೊಡ್ಡ ಮಾವನ ಪ್ರಾಣನ ಕಾಪಾಡಿದ್ನೋ ಆವಾಗಿಂದ ಅವನಿಗೋಸ್ಕರ ಅವ್ರು ಏನು ಮಾಡೋಕ್ಕೂ ಸಿದ್ಧರಾಗವ್ರೆ. ಅದು ಗೊತ್ತಿರೋದಕ್ಕೆಯ ಈಶ್ವರಿ ಅತ್ತಿಗೆ ಈ ವರ್ಷನ ಶುರು ಮಾಡಿರೋದು. ಅವತ್ತು ಆ ಸುಭಾಷ ಬಾಯಿ ಮಾತಿಗೂ ನಾವು ಮುಖ್ಯ ಅಂತ ಹೇಳಿರಲಿಲ್ಲ. ಇವತ್ತು ಈ ಹಟ್ಟಿಗೆ ಬಂದ್ಮೇಕೆ ನಿಮ್ಮ ಅತ್ತಿಗೆಗೆ ಅಲ್ಪಂಗ ಐಶ್ವರ್ಯ ಬಂದಂಗೆ ಆಯ್ತದೆ. ಅಂಥದ್ರಾಗೆ ಏನಾದರೂ ಈ ಸುಭಾಷ MLA ಅಳಿಯ ಆದ ಅಂತ ಇಟ್ಕೋ, ನಮ್ಮಿಬ್ಬರನ್ನು ಗುಲಾಮ್ರನ್ನು ಮಾಡಿಕೊಂಡು ಹುರಿದು ಮುಕ್ಬಿಡ್ತಾರೆ ಕಣವ ಅಂತಾಳೆ ವಿನಂತಿ. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ತಾನೆ. ಈ ಈಶ್ವರಿ ಮದುವೆ ಮಾಡೋಕ್ಕೆ ಉಪಾಯ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿರ್ಬೋದು, ಆದರೆ ಅದನ್ನು ಆಗ್ದಂಗೆ ನಿಲ್ಲಿಸೋದ್ರಲ್ಲಿ ನಾನು ಎತ್ತಿದ ಕೈನೇ. ಯಾವುದೇ ಕಾರಣಕ್ಕೂ ಆ ಸುಭಾಷನ ಮದುವೆ MLA ಮಗಳ ಜೊತೆ ಆಗದೆ ಇರೋ ಹಾಗೆ ಏನಾದರೂ ಮಾಡಲೇಬೇಕು. ಮಾಡೋಣ ಬಿಡು ಅಂತಾಳೆ ಸಾವಿತ್ರಿ. ಈಚೆ ಶಿವರಾಮೇಗೌಡರು, ವಿನಂತಿ ಕುಡಿಯೋಕೆ ನೀರು ತಗೊಂಬಾ ಅಂತ ಕರೀತಾರೆ. ಹಾಂ ಅಂತ ವಿನಂತಿ ಬರ್ತಾಳೆ. ಅವ್ವ ಊಟ ಮಾಡಿದೆಯೇನಮ್ಮ ಅಂತಾರೆ ಶಿವರಾಮೇಗೌಡರು. ಹಾಂ ಕಣಪ್ಪ, ಈಗ ತಾನೇ ಊಟ ಮಾಡ್ಕೊಂಡು ಬಂದು ಕುಂತೀವ್ನಿ, ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತಾರೆ ಅಜ್ಜಿ. ಬೇಡವಾ, ಫಂಕ್ಷನಿಗೆ ಹೋಗಿದ್ವಲ್ವಾ, ಅಲ್ಲಿ ಏಟ್ ಬೇಡ ಅಂದರು, ತುಂಬ ಬಲವಂತ ಮಾಡಿಬಿಟ್ರು, ಅಲ್ಲೇ ಊಟ ಮಾಡಿಬಿಟ್ವಿ ಅಂತ ನೀರನ್ನು ಕುಡಿತಾರೆ ಶಿವರಾಮೇಗೌಡರು. ಆಗ ಈಶ್ವರಿ ಬಂದು, ಬಾವಾ, ಸುಭಾಷನ ಮದುವೆ ವಿಚಾರವ ಯೋಚನೆ ಮಾಡಿ ಹೇಳ್ತೀನಿ ಅಂದ್ರಿ, ಏನಾದ್ರು ವಿಚಾರ ಮಾಡಿದರೆ ಇವಳು ಯಾಕೆ ಹಿಂಗೆ ಆತರ ಮಾಡ್ತಾವಳೆ ಅಂತ ಅಂದ್ಕೋಬೇಡಿ ಬಾವಾ. ಯಾಕಂದರೆ ನನ್ನ ಮಗ ಈಗ ತಾನೇ ನೆಟ್ಟಗಿರೋ ದಾರಿಲಿ ಹೋಯ್ತವನೆ. ಅವನು ಹಾಗೆ ಇರಲಿ, ಹಾಗೆ ಬಾಡಲಿ ಅಂತ ನನ್ನ ಆಸೆ ಬಾವಾ. ನಿಮ್ಮ ಸಂಬಂಧಕ್ಕೂ ತಕ್ಕನಾಗಿರುತ್ತಲ್ವಾ, ಅದಕ್ಕೆ ಹೇಳ್ತಾ ಇವನಿ ಅಂತಾಳೆ ಈಶ್ವರಿ. ನೋಡೋಣ, ಈ ವಿಷಯದಲ್ಲಿ ನೀನೇನು ತೀರ್ಮಾನ ತಗೋತೀಯೋ ಅದೇ ಕಡೆ ತೀರ್ಮಾನ. ನಿನ್ನ ಮನಸ್ಸಾಗಿ ಏನೋ ಇದ್ದತ್ತೋ ನೇರವಾಗಿ ಹೇಳ್ಬಿಡು ಅಂತಾರೆ ಗೋವಿಂದ. ನಮ್ಮ ಸುಭಾಷನ್ಗೆ ಹೆಣ್ಣು ತರೋದಕ್ಕೆ ನಂದೇನೂ ಅಭ್ಯಂತರ ಇಲ್ಲ ಅಂತಾರೆ ಶಿವರಾಮೇಗೌಡರು. ಬಾವಾ, ನಿಮ್ಮ ಮನಸ್ಸು ಎಷ್ಟು ದೊಡ್ಡದು ಅಂತ ನನಗೆ ಗೊತ್ತು ಬಾವಾ. ನೀವು ಈ ಸಂಬಂಧ ಒಪ್ಕೋತೀರಾ ಅಂತ ನನಗೆ ಗೊತ್ತಿತ್ತು. ನೀವು ಈ ಸಂಬಂಧ ಒಪ್ಕೊಂಡಿದ್ದು ನನಗೆ ಸಾನೇ ಸಂತೋಷ ಆಯಿತು ಅಂತಾಳೆ ಈಶ್ವರಿ. ಆಗ ಸಾವಿತ್ರಿ, ಅಣ್ಣ, ನಮ್ಮ ಚಂಪಾ ಬಗ್ಗೂ ಒಂದ್ಕಿತ ಯೋಚನೆ ಮಾಡಬೇಕಾಗಿತ್ತು, ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ ಅಂತಾಳೆ. ಈಚೆ ವಿದ್ಯಾ ರೋಡಲ್ಲಿ ಬಾವುಟ ಹಾರಿಸ್ತಿರ್ಬೇಕಾದ್ರೆ ಶಿವರಾಮೇಗೌಡರು ಕಾರು ಬಂದು ನಿಲ್ಲುತ್ತೆ. ಆಗ ಶಾಕ್ನಿಂದ ವಿದ್ಯಾ ಅವರನ್ನೇ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.